ಆತ್ಮೀಯರೇ, ಎಲ್ರಿಗೂ ನಮಸ್ತೆ. ನಮ್ಮ ಕರ್ನಾಟಕ ರಾಜ್ಯದ ಕೆಲವು ತಾಲೂಕುಗಳನ್ನ ಬರಪೀಡಿತ ತಾಲೂಕು ಅಂತ ಕರ್ನಾಟಕ ಸರ್ಕಾರ ಘೋಷಣೆಯನ್ನ ಮಾಡಿದ್ದು, ಈ ತಾಲೂಕುಗಳಲ್ಲಿನ ಶಾಲೆಗಳಿಗೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಬೇಸಿಗೆ ರಜಾ ಅವಧಿಯಲ್ಲಿ ಬಿಸಿ ಊಟವನ್ನ ನೀಡಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ತಮಗೆ ಈ ಒಂದು ಆದೇಶದ ಸಂಕ್ಷಿಪ್ತ ಪರಿಚಯವನ್ನ ಮಾಡಿಕೊಡೋಕೆ ಇಷ್ಟಪಡ್ತೀನಿ. ಹಾಗೆ ಭಾಗವಹಿಸ್ತಕ್ಕಂಥ ಮಕ್ಕಳ ಒಂದು ಕ್ರೋಢೀಕೃತ ಮಾಹಿತಿಯನ್ನ ಮುಖ್ಯ ಶಿಕ್ಷಕರು ಇಲಾಖೆಗೆ ನೀಡಬೇಕಾಗಿದೆ. ಅದರ ಒಂದು ನಮೂನೆಯ ಪರಿಚಯವನ್ನು ಮಾಡಿಕೊಡ್ತೀನಿ. ಹಾಗೆ ಪೋಷಕರ ಒಪ್ಪಿಗೆ ಪತ್ರವನ್ನ ಮುಖ್ಯ ಶಿಕ್ಷಕರು ಮಕ್ಕಳಿಂದ ಪಡಿಬೇಕು. ಅಂದ್ರೆ ಬಿಸಿ ಊಟಕ್ಕೆ ಭಾಗವಹಿಸ್ತಕ್ಕಂಥ ಮಕ್ಕಳ ಒಂದು ಒಪ್ಪಿಗೆ ಪತ್ರವನ್ನ, ಆ ಒಂದು ನಮೂನೆಯ ಪರಿಚಯವನ್ನು ಸಹ ಮಾಡಿಕೊಡ್ತೀನಿ. ಈ ಎಲ್ಲ ನಮೂನೆಗಳನ್ನು ನನ್ನ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಅಪ್ಲೋಡ್ ಮಾಡಿರ್ತೀನಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ತಮಗೆ ಬೇಕಾದಂತ ಈ ಒಂದು ಮಾಹಿತಿನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಕೇಳ್ಕಂತ, ಈಗ ಆದೇಶದಲ್ಲಿ ಇರ್ತಕ್ಕಂಥ ಪ್ರಮುಖ ಅಂಶಗಳನ್ನ ನೋಡೋಣ. ನಮ್ಮ ರಾಜ್ಯದಲ್ಲಿರ್ತಕ್ಕಂಥ 31 ಜಿಲ್ಲೆಗಳ ಪೈಕಿ 236 ತಾಲೂಕುಗಳ ಪೈಕಿ 223 ತಾಲೂಕುಗಳನ್ನ ಕರ್ನಾಟಕ ಸರ್ಕಾರ ಬರಪೀಡಿತ ತಾಲೂಕು ಅಂತ ಘೋಷಣೆಯನ್ನ ಮಾಡಿದೆ. ಇದರಲ್ಲಿರ್ತಕ್ಕಂಥ ಈ ಒಂದು ತಾಲೂಕುಗಳಲ್ಲಿರ್ತಕ್ಕಂಥ 1 ರಿಂದ 8ನೇ ತರಗತಿವರೆಗಿನ ಮಕ್ಕಳಿಗೆ ಏಪ್ರಿಲ್ 2024 ಮತ್ತು ಮೇ 2024 ಮಾಹೆಯ ಒಟ್ಟು 41 ದಿನಗಳ ಒಂದು ಬೇಸಿಗೆ ರಜಾ ಅವಧಿಯಲ್ಲಿ ಬಿಸಿ ಊಟವನ್ನ ನೀಡ್ತಕ್ಕಂಥ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು. ಇದರ ಒಂದು ಮಾಹಿತಿನ ಅತಿ ತುರ್ತಾಗಿ 3/2/2024 ಈ ಮಾಹಿತಿಯನ್ನ ಇಲಾಖೆಗೆ ನೀಡಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ತಾಲೂಕು, ಬ್ಲಾಕ್ ಇಂದ ಜಿಲ್ಲೆಯಿಂದ ರಾಜ್ಯದವರೆಗೂ ಈ ಬಿಸಿ ಊಟವನ್ನ ಪಡೀಲಿಕ್ಕೆ ಇಷ್ಟಪಡುವಂತ ಮಕ್ಕಳ ಸಂಖ್ಯೆ ಹಾಗೂ ಶಾಲೆಯಲ್ಲಿರ್ತಕ್ಕಂಥ ಒಟ್ಟು ದಾಖಲಾತಿಗೆ ಸಂಬಂಧಪಟ್ಟಂತೆ ನಮೂನೆಯಲ್ಲಿ ಮುಖ್ಯ ಶಿಕ್ಷಕರು ಮಾಹಿತಿಯನ್ನ ನೀಡಬೇಕಂತ ಆದೇಶ ಆಗಿರ್ತಕ್ಕಂಥದ್ದು. ಈಗ ಇದರಲ್ಲಿರ್ತಕ್ಕಂಥ 223 ಬರಪೀಡಿತ ತಾಲೂಕುಗಳು ಯಾವ್ಯಾವು ಅಂತ ಇಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮೊದಲನೇದಾಗಿ ತೀವ್ರ ಬರಪೀಡಿತ 161 ತಾಲೂಕುಗಳ ಪಟ್ಟಿ ಕೊಟ್ಟಿದ್ದಾರೆ. ಜಿಲ್ಲೆಗಳು, ಆ ಜಿಲ್ಲೆಗೆ ಸಂಬಂಧಪಟ್ಟಂತೆ ತಾಲೂಕುಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಬೆಂಗಳೂರು, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ ಎಲ್ಲ ಸಾಕಷ್ಟು ತಾಲೂಕು ಜಿಲ್ಲೆಗಳು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ತೀವ್ರ ಬರಪೀಡಿತ ತಾಲೂಕುಗಳಂತ ಇಷ್ಟು ಮಾಡಿದ್ದಾರೆ. ಇದರಲ್ಲಿ ಬರ್ತಕ್ಕಂಥ ತಾಲೂಕುಗಳಿಗೆ ಸಂಬಂಧಪಟ್ಟಂತೆ ನೀಡಬೇಕಾಗುತ್ತೆ. ಎರಡನೇದು ಅನುಬಂಧ 2ರಲ್ಲಿರ್ತಕ್ಕಂಥ ಸಾಧಾರಣ ಬರಪೀಡಿತ ತಾಲೂಕು ಅಂತ 34 ತಾಲೂಕುಗಳ ಪಟ್ಟಿಯನ್ನ ಮಾಡಿದ್ದಾರೆ. ಒಂದು 161, ಇನ್ನೊಂದು 34. ಇನ್ನೊಂದು ಮುಂಗಾರಿನಲ್ಲಿ ಬರ ಪರಿಸ್ಥಿತಿ ಕಂಡು ಬಂದಿರುವ 21 ತಾಲೂಕುಗಳ ಪಟ್ಟಿ ಅಂತ ಮತ್ತೆ ಸಪರೇಟ್ ಆಗಿ ಪಟ್ಟಿ ಆಗಿದೆ. ಅದರಲ್ಲಿ ಸಾಧಾರಣ ಬರಪೀಡಿತ ತಾಲೂಕು ಅಂತ ಇದೆ ಮತ್ತೆ ತೀವ್ರ ಬರಪೀಡಿತ ತಾಲೂಕು ಅಂತ ಕೊಟ್ಟಿದ್ದಾರೆ. ಇನ್ನ ಮತ್ತೆ ತೀವ್ರ ಬರಪೀಡಿತ 7 ತಾಲೂಕುಗಳ ಪಟ್ಟಿ ವಿಶೇಷವಾಗಿ ಇದೆ. ಇದನ್ನ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ, ತಾವು ನೋಡಿ. ಹಾಗೆ ಬರಪೀಡಿತ ತಾಲೂಕುಗಳ ವ್ಯಾಪ್ತಿಯ ಶಾಲೆಗಳಲ್ಲಿ 1 ರಿಂದ 8ನೇ ತರಗತಿಯ ಹೀಗೆ ಸಂಬಂಧಪಟ್ಟಂತೆ ಮುಖ್ಯೋಪಾಧ್ಯಾಯರು ಸಲ್ಲಿಸಬೇಕಾದ ಬರಪೀಡಿತ ಸ್ವೀಕರಿಸಲು ಒಪ್ಪಿಗೆ ಸೂಚಿಸಿರುವ ಮಕ್ಕಳ ಸಂಖ್ಯಾಬಲದ ಒಂದು ಶಾಲಾ ಮಾಹಿತಿ ನಮೂನೆ ಒಂದನ್ನ ಕೊಟ್ಟಿದ್ದಾರೆ. ಇದು ಮುಖ್ಯ ಶಿಕ್ಷಕರು ನೀಡಬೇಕು. ಶಾಲೆ ಹೆಸರು, ಶಾಲೆ ವಿಳಾಸ, ಶಾಲೆಯ ಡೈಸ್ ಸಂಖ್ಯೆ, ತಾಲೂಕಿನ ಹೆಸರು ಬರೀಬೇಕು. ಈ ಕಡೆ ಕ್ಲಾಸ್ ಅನ್ನ ಕೊಟ್ಟಿದ್ದಾರೆ 1 ರಿಂದ 8ನೇ ತರಗತಿಯವರೆಗೆ. ಈ ಕಡೆ ಮಕ್ಕಳ ಒಟ್ಟು ದಾಖಲಾತಿ ಸಂಖ್ಯೆನ ಬರೀಬೇಕು. 1ನೇ ಕ್ಲಾಸ್ ಅಲ್ಲಿ ಎಷ್ಟು ದಾಖಲಾತಿ ಇದೆ, ಆನಂತರ 1ನೇ ಕ್ಲಾಸ್ ಅಲ್ಲಿ ಮಕ್ಕಳ ಒಟ್ಟು ಹಾಜರಾತಿ ಎಷ್ಟಿದೆ ಅಂತ, ನಂತರ ಒಪ್ಪಿಗೆ ಸೂಚಿಸಿರುವ ಮಕ್ಕಳ ಸಂಖ್ಯೆ. ಈಗ ಮಧ್ಯಾಹ್ನ ಏಪ್ರಿಲ್ ಮೇ ತಿಂಗಳಲ್ಲಿ ಬಿಸಿ ಊಟವನ್ನ ಮಾಡ್ಲಿಕ್ಕೆ ಬರ್ತೀವಿ ಅಂತ ಒಪ್ಪಿಗೆಯನ್ನು ಸೂಚಿಸತಕ್ಕಂಥ ಮಕ್ಕಳ ಸಂಖ್ಯೆ ಎಷ್ಟು, ದಾಖಲಾತಿ ಹಾಜರಾತಿ ಅಂತ ಇಲ್ಲಿ ಮುಖ್ಯ ಶಿಕ್ಷಕರು ನೀಡಬೇಕು. ಅನಂತರ ಇದೇ ಮಾಹಿತಿನ ತಾಲೂಕು, ಅನಂತರ ಜಿಲ್ಲೆ, ಅದರ ಒಂದು ಕನ್ಸಲ್ಟೇಷನ್ ತಾಲೂಕು ಜಿಲ್ಲಾ ಹಂತದವರೆಗೂ ಸಹ ಇನ್ನ ಕನ್ಸಲ್ಟೇಷನ್ ಕಾಪಿನ ಅವರು ನೀಡ್ತಾರೆ. ಆನಂತರ ಒಂದು ಒಪ್ಪಿಗೆ ಪೋಷಕರ ಒಂದು ಮತ್ತೆ ವಿದ್ಯಾರ್ಥಿಗಳ ಒಪ್ಪಿಗೆ ಪತ್ರ ಈ ರೀತಿಯಾಗಿದೆ. ಒಪ್ಪಿಗೆ ನೀಡಿದ ಅಥವಾ ನಿರಾಕರಿಸಿದ ಪತ್ರ, ಇದು ಮುಖ್ಯ ಶಿಕ್ಷಕರು ಪ್ರತಿ ಮಗುವಿನಿಂದ ಪಡ್ಕೋಬೇಕಾಗತ್ತೆ. ಒಪ್ಪಿಗೆ ಏನಾದ್ರು ನೀಡಲಿ ಅಥವಾ ನಿರಾಕರಣೆ ಏನಾರು ಮಾಡಲಿ
ಎರಡು ಯಾವ್ದಾಗುತ್ತೆ ಅದನ್ನ ಇಲ್ಲಿ ಮೆನ್ಷನ್ ಮಾಡಿ ಪೋಷಕರು ಕೊಡ್ತಕ್ಕಂಥದ್ದು, ಅದನ್ನ ಮುಖ್ಯ ಶಿಕ್ಷಕರು ಮಾಹಿತಿನ ಸಂಗ್ರಹಣೆಯನ್ನ ಮಾಡ್ತಕ್ಕಂಥದ್ದು. ಶಾಲೆ ಹೆಸರು, ದಿನಾಂಕ, ವಿಷಯ ಬೇಸಿಗೆ ರಜೆಯಲ್ಲಿ ಮಧ್ಯಾಹ್ನದ ಬಿಸಿಯೂಟವನ್ನು ಪಡೆಯಲು ಒಪ್ಪಿಗೆ ನೀಡಿದ ಅಥವಾ ನಿರಾಕರಿಸಿದ ಕುರಿತು ಅಂತ ಶ್ರೀ ಆರ್ ಶ್ರೀಮತಿ ರವರ ಮಗಳಾದ ಕುಮಾರ ಕುಮಾರಿ ಡ್ಯಾಶ್ ಇವರು ಡ್ಯಾಶ್ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ನಾವು 2023-24ನೇ ಸಾಲಿನ ಏಪ್ರಿಲ್ 2024 ಮತ್ತು ಮೇ 2024 ಮಾಹೆಗಳ ಬೇಸಿಗೆ ರಜಾ ಅವಧಿಯಲ್ಲಿ ಮಧ್ಯಾಹ್ನದ ಬಿಸಿಯೂಟನ್ನು ಪಡೆಯಲು ಒಪ್ಪಿಗೆ ನೀಡಿರುತ್ತೇವೆ ಅಥವಾ ನೀಡಿಲ್ಲ ಎಂದು ಈ ಮೂಲಕ ದೃಢೀಕರಿಸಿದೆ. ಇಲ್ಲಿ ನೀಡಿರುತ್ತೇವೆ, ನೀಡಿಲ್ಲ, ಅದಕ್ಕೆ ಟಿಕ್ ಹಾಕ್ಬೇಕಾಗತ್ತೆ. ಇಲ್ಲಿ ಶ್ರೀಮತಿ ಅಲ್ಲಿ ತಂದೆ ಅಥವಾ ತಾಯಿ ಹೆಸರು ಬರೀಬೇಕು. ಇಲ್ಲಿ ಕುಮಾರ ಕುಮಾರಿ ವಿದ್ಯಾರ್ಥಿ ಹೆಸರು ಬರೀಬೇಕು. ಇಲ್ಲಿ ತರಗತಿಯನ್ನ ಮಗುವಿನ ತರಗತಿ ಬರೀಬೇಕು. ಇಲ್ಲಿ ತಂದೆ ತಾಯಿ ಪೋಷಕರ ಸಹಿ ಯಾರಾದ್ರು ಮತ್ತೆ ವಿದ್ಯಾರ್ಥಿಯನ್ನ ಸಹಿಯನ್ನ ಮಾಡಿಸ್ತಕ್ಕಂಥದ್ದು. ಒಪ್ಪಿಗೆ ಇದು ಇನ್ನೊಂದು ಕಾಪಿ ಇದೆ, ಸೇಮ್ ಟು ಸೇಮ್. ಅದರಲ್ಲೇ ಒಂದು ಪೇಜಲ್ಲಿ 2 ಕಾಪಿ ಇದೆ. ಇಬ್ರು ಮಕ್ಕಳಿಗೆ ಇದನ್ನ ಬಳಕೆಯನ್ನ ಮಾಡ್ಕೋಬಹುದು. ಇದನ್ನ ಒಂದು ಡ್ರೈವಿಗೆ ಅಪ್ಲೋಡ್ ಮಾಡಿ, ಡ್ರೈವ್ ಲಿಂಕ್ ನ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ತಾವು ಈ ನಮೂನೆಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತೀನಿ. ಈ ಒಂದು ವಿಡಿಯೋನ ನೋಡಿದ್ಕೆ ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.